ಬಹುದೊಡ್ಡ ಜನಾಕ್ರೋಶಕ್ಕೆ ಮಣಿದು ಸರ್ಕಾರ SIT ರಚನೆ ಮಾಡಿತ್ತು. SIT ಅಧಿಕಾರಿಗಳು, ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಆದರೆ ಏನು ಮುಸುಕುದಾರಿ ಭೀಮ ಕೊಟ್ಟಂತಹ ಹೇಳಿಕೆಗಳನ್ನು ಆಧರಿಸಿ ಆತ ತೋರಿಸಿದಂತಹ ಜಾಗಗಳನ್ನು ನೋಡ್ತಿರುವಂತಹ ಮತ್ತು ಅಲ್ಲಿ ಅಗೀತಿರುವಂತಹ ಪ್ರಕ್ರಿಯೆ ಏನಿದೆ, ಇದರ ಮಧ್ಯೆ ಒಂದಷ್ಟು ಜನಕ್ಕೆ ಬುರುಡೆ ಸಿಗಲೇ ಇಲ್ವಂತೆ ಅನ್ನುವಂತಹ ಸಂಭ್ರಮ ಇದ್ದರೆ, ಇನ್ನೊಂದಷ್ಟು ಜನಕ್ಕೆ ಆತಂಕ, ನ್ಯಾಯ ಸಿಗುತ್ತೋ ಇಲ್ವೋ, ಅಥವಾ ಎಲ್ಲೋ ಒಂದು ಕಡೆ ಕಣ್ಣೀರು ಒರೆಸುವಂತಹ ಪ್ರಯತ್ನ ಏನಾದ್ರು ನಡೀತಿದೆಯಾ, ಈ ಕೇಸು ಕೂಡ ಮುಚ್ಚೋಗುತ್ತಾ. ಅದು ಯಾಕೆ ಸಾಧ್ಯ ಆಗೋದಿಲ್ಲ ಅಂದರೆ, ಕೆಲವು ಒಂದು ಗುಂಡಿ ಏನೋ ಒಂದು ಮಾರ್ಕನ್ನು ಮಾತ್ರ ಹುಡುಕಿದ್ದಾರೆ, ಅಲ್ಲೇನೋ ಸಿಕ್ಕಿಲ್ಲ ಅಂತ. ಆದರೆ ಎರಡನೇ ಮಾರ್ಕ್ ಇರೋ ಜಾಗದಲ್ಲಿ ಉತ್ಖನನ ನಡೆಯುವಂತಹ ಸಂದರ್ಭದಲ್ಲೇ ಪೊಲೀಸ್ ಶ್ವಾನದಳ ಬಂದಿದೆ. ಯಾಕೆ ಬಂತು? ಒಂದನೇ ಪ್ರಶ್ನೆ. ಎರಡನೇದ್ದು, ತನಿಖಾಧಿಕಾರಿಗಳು ಸಾಕಷ್ಟು ಗೌಪ್ಯತೆಯನ್ನ ಇಲ್ಲಿ ಕಾಪಾಡಿಕೊಳ್ತಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಮಾಧ್ಯಮಕ್ಕೆ ತಿಳಿಸಿಲ್ಲ. ಇದುವರೆಗೂ ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ಹೀಗಾಯಿತು ಅಂತ ಯಾವ ತನಿಖಾಧಿಕಾರಿಯೂ ಕೂಡ ಹೇಳಿಲ್ಲ. ಆದರೆ ಮಾಧ್ಯಮಗಳಿಗೆ ಕೆಲವು ಸಣ್ಣ ಪುಟ್ಟ ಮಾಹಿತಿ ಏನು ಸಿಗುತ್ತೆ ಅದನ್ನೇ ಇಟ್ಕೊಂಡು ಸುದ್ದಿ ಮಾಡ್ತಿವೆ. ಇದರ ಜೊತೆಯಲ್ಲಿ ನಿಮಗೆ ಬಹುಮುಖ್ಯ ಅನಿಸುವಂಥದ್ದು ಇಲ್ಲಿ ಯಾಕೆ ಪೊಲೀಸ್ ಶ್ವಾನದಳ ಬಂತು. ಏನೋ ಕ್ರೈಮ್ ಆಗಿದ್ರೆ ಆ ಜಾಗಕ್ಕೆ ಕರ್ಕೊಂಡ್ಬಂದು ಅಪರಾಧಿಗಳನ್ನು ಹುಡುಕುವಂತಹ ಪ್ರಯತ್ನದ ಭಾಗವಾಗಿ ಪೊಲೀಸ್ ಶ್ವಾನ ಬರುತ್ತೆ. ಈಗ ಯಾಕೆ ಬಂತು? ಒಂದು ಮುಖ್ಯ ವಿಚಾರ ನಿಮ್ಗೆ ಹೇಳಬೇಕು. ಆರಂಭದಲ್ಲಿ ಗುದ್ದಲಿ ಪಿಕಾಸಿ ತಗೊಂಡು ಗುಣಿಯನ್ನು ತೋಡುವಂತಹ, ಗುಂಡಿಯನ್ನು ಸಮಾಧಿಯನ್ನು ಅಗಿಯುವಂತಹ ಕೆಲಸ ನಡೀತು. ಯಾಕೆ? ಸುಮಾರು 10-20 ವರ್ಷಗಳ ಹಿಂದಿನ ಅಸ್ಥಿಪಂಜರವನ್ನು ತೆಗಿಬೇಕು ಅಂದರೆ ಅತ್ಯಂತ ಸೂಕ್ಷ್ಮವಾಗಿ ತೆಗಿಬೇಕಾಗತ್ತೆ. ಯಾಕಂದರೆ ಆ ಭೂಮಿಯ ತೇವಾಂಶ ಹೇಗಿರುತ್ತೆ, ಅದಕ್ಕಿಂತಲೂ ಮಿಗಿಲಾಗಿ ಆ ಮಣ್ಣು ಸಡಿಲ ಇರುತ್ತೆ, ಗಟ್ಟಿ ಇರುತ್ತೆ, ಇವೆಲ್ಲವನ್ನು ನೋಡಿಕೊಂಡು ನಿಧಾನವಾಗಿ ತೆಗಿಬೇಕು. ಸಣ್ಣ ಸಣ್ಣ ಮೂಳೆಗಳು ಸಿಕ್ಕರೂ ಕೂಡ ಅದು ಅದೃಷ್ಟ. 20 ವರ್ಷಗಳ ಹಿಂದಿನ ಅಸ್ಥಿಪಂಜರವನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಆ ಕಾರಣಕ್ಕೋಸ್ಕರನೇ ಸೂಕ್ಷ್ಮವಾಗಿ ನಾಜೂಕಾಗಿ ಪ್ರಯತ್ನಗಳನ್ನು ಪೊಲೀಸ್ ಇಲಾಖೆ SIT ಟೀಮ್ ಮಾಡ್ತಿದೆ. ಯಾಕಂದರೆ ಇವತ್ತು ಮಾಡಬಹುದಾದಂತಹ ತನಿಖಾಧಿಕಾರಿಗಳ ಸಣ್ಣ ತಪ್ಪು, ಯಾಕಂದರೆ ಬಹುದೊಡ್ಡ ಜನಾಕ್ರೋಶ ಇದೆ. ಕರ್ನಾಟಕದಲ್ಲಿ ಮಾತಾಡ್ತಿಲ್ಲ, ಕೇರಳದಲ್ಲಿ ಮಾತಾಡ್ತಿದ್ದಾರೆ, ತಮಿಳುನಾಡಲ್ಲಿ ಮಾತಾಡ್ತಿದ್ದಾರೆ, ಧರ್ಮಸ್ಥಳದ ಕಳಂಕದ ವಿಚಾರ, ಆಂಧ್ರ ಪ್ರದೇಶ, ತೆಲಂಗಾಣ, ಹಿಂದಿ ಭಾಷಿಕ ಜನರು ಕೂಡ ನೀವು ನೋಡಿ ಯೂಟ್ಯೂಬ್ಗಳಲ್ಲಿ ಬಹುದೊಡ್ಡ ಜನಾಂದೋಲನವೇ ನಡೀತಿದೆ. ಅದರಲ್ಲೂ ಮುಖ್ಯವಾಗಿ ಜನಾಕ್ರೋಶ ಕಟ್ಟೆ ಹೊಡೆದಿದೆ. ನಾಳೆ ಇಲ್ಲೇನಾದರೂ ಅನ್ಯಾಯ ಆದರೆ ಅದು CBIಗೋ ಏನಾದರೂ ಹೋದರೆ ಆಗ ಮತ್ತೆ ಯಾರಪ್ಪ ತನಿಖಾಧಿಕಾರಿಗಳು ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಮಾಡಿದ್ದಾರೆ ಅನ್ನುವಂತಹ ಅಪವಾದ ಬರಬಹುದು. ಆ ಕಾರಣಕ್ಕೋಸ್ಕರನೇ ಅತ್ಯಂತ ಅಚ್ಚುಕಟ್ಟಾಗಿ ಈ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ಈ HRD ಡಾಗ್ಸ್ ಅಂದರೆ ಹ್ಯೂಮನ್ ರಿಮೈನ್ಸ್ ಡಿಟೆಕ್ಷನ್ ಡಾಗ್ಸ್ ಮತ್ತು ಒಂದು ಹೆಸರು ಕಡಾವರ್ ಡಾಗ್ಸ್. ಯಾಕೆ ಕರ್ಕೊಂಡ್ಬಂದ್ರು? ಹಾಗಿದ್ರೆ ನೋಡಿ, ಈ ಶ್ವಾನಗಳನ್ನು ಅದೆಷ್ಟು ಟ್ರೈನ್ ಮಾಡಿರ್ತಾರೆ ಅಂದರೆ 15-20 ವರ್ಷಗಳ ಹಿಂದಿನ ಅಸ್ಥಿಪಂಜರಗಳನ್ನು ಕೂಡ ಮೂಸುವ ಮೂಲಕ ಇಂತಹ ಜಾಗದಲ್ಲಿ ಅದು ಇರಬಹುದು ಅನ್ನೋದನ್ನ ಪತ್ತೆ ಹಚ್ಚುತ್ತೆ. ಬಹುಪಾಲು ಈ ಭೂಕಂಪಗಳಾದಾಗ ಅಥವಾ ಯಾವುದೋ ಕಟ್ಟಡ ಬಿದ್ದು ಹೋದಾಗ ಅದರ ಅಡಿಯಲ್ಲಿ ಎಲ್ಲಾದರೂ ಮನುಷ್ಯರು ಸತ್ತು ಬಿದ್ದಿದ್ರೆ ಆ ಬಾಡಿಗಳನ್ನು ಹುಡುಕ್ಲಿಕ್ಕೂ ಕೂಡ ಈ ಶ್ವಾನಗಳನ್ನು ಬಳಸುವಂಥದ್ದು ಇದೇ ಕಾರಣಕ್ಕೋಸ್ಕರ. ಆದರೆ ಈಗ ಸುಮಾರು 20 ವರ್ಷಗಳ ಹಿಂದಿನ ಈಗೇನು ಪ್ರಕ್ರಿಯೆ ನಡೀತಿದೆ, ಅಸ್ಥಿಪಂಜರಗಳ ಹಳೆಯನ್ನು ಹುಡುಕ್ತಿದ್ದಾರೆ, ಅಲ್ಲಿ ಸಿಗಬಹುದು ಅನ್ನುವಂತಹ ಎರಡನೇ ಆಪ್ಷನ್ನಷ್ಟೇ ಅವರಿನ್ನೂ SIT ಟೀಮ್ ಬಳಸ್ತಿದೆ. ಇನ್ನೂ ಆಪ್ಷನ್ ಇದೆ. ಇಲ್ಲಿಗೆ ಮುಗಿದೋಗ್ಲಿಲ್ಲ. ಯಾರೆಲ್ಲ ಖುಷಿ ಪಡ್ತಿದ್ದಾರೆ ಏನೂ ಸಿಗಲಿಲ್ಲ ಅಷ್ಟೇ ಮುಗಿದೋಯ್ತು ಅನ್ನುವಂಥದ್ದು ಅಲ್ಲ. ಇಂತಹ ವಿಚಾರದಲ್ಲಿ ಅಷ್ಟು ತಾಯಂದಿರ ಹೆಸರುಗಳನ್ನು ಎಲ್ಲರೂ ಹೇಳ್ತಾನೆ ಇದ್ದಾರೆ, ಅಷ್ಟು ಹೆಣ್ಮಕ್ಳಿಗೆ ನೋವಾಗಿದೆ, ಸಂಕಟ ಆಗಿದೆ ಅಂತ. ಅದರ ಮಧ್ಯೆಯೂ ಕೂಡ ಈ ಥರ ವಿಕೃತ ಮೆರೆಯುವಂಥವ್ರು ಇದ್ದಾರಲ್ಲ, ಅವ್ರು ನೋಡಿದಾಗ ಸಂಕಟ ಆಗತ್ತೆ. ಮಾಧ್ಯಮಗಳು ಕೂಡ ಇವನ್ನೇ ಹೇಳ್ತೀವಿ, ಏನೂ ಸಿಕ್ಕಿಲ್ಲ, ಮೊದಲ ಮಾರ್ಕ್ನಲ್ಲಿ ಏನೂ ಸಿಕ್ಕಿಲ್ಲ, ಮೊದಲ ಸಮಾಧಿಯಲ್ಲಿ ಏನೂ ಸಿಕ್ಕಿಲ್ಲ ಆತ ಇನ್ನೂ 13-14 ಕಡೆ ಹೇಳಿದ್ದಾನೆ ಅಲ್ಲಿ ಸಿಗಬಹುದು. ನೋಡಿ, ಆರಂಭದಲ್ಲಿ ಗುದ್ಲಿ ಪಿಕಾಸಿ ಇಟ್ಕೊಂಡ್ರು, ಆಮೇಲೆ ಇಟಾಚಿ ತಗೊಂಡ್ರು. ಈಗ ಯಾಕೆ ಬಂತು ಶ್ವಾನ ಬಂದಿರೋದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಏನೋ ಒಂದು ಸಿಕ್ಕಿದೆ. ಆದರೆ SIT ತನಿಖಾಧಿಕಾರಿಗಳು ಅದನ್ನ ಮುಚ್ಚಿಡ್ತಿದ್ದಾರೆ. ಮತ್ತೆ ಸಂಜೆ ಆಯಿತು,
ಮಳೆ ಪದೇ ಪದೇ ಮಳೆ ಕೂಡ ಇವರ ಉತ್ಖನನಕ್ಕೆ ಅಡ್ಡಿಪಡಿಸುತ್ತಲೇ ಇದೆ. ಇದರ ಜೊತೆಯಲ್ಲಿ ಸಂಜೆ ಹೊತ್ತಿಗೆ ಸರಿಯಾಗಿ ಏನು ಶ್ವಾನ ಬಂತು, ಕಡಾವರ್ ಡಾಗ್ ಬಂತು, ಡಾಗ್ಸ್ ಬಂದಿದ್ದಾವೆ, ಎಲ್ಲ ಒಂದು ಕಡೆ ಏನೋ ಒಂದು ಸಿಕ್ಕಿದೆ. ಅದು ಏನು? ಅಸ್ಥಿ ಪಂಜರದ ಸಣ್ಣ ಸಣ್ಣ ಚೂರುಗಳೇನಾದರೂ ಸಿಕ್ಕಿರಬಹುದಾ, ಮೂಳೆಗಳು ಸಿಕ್ಕಿರಬಹುದಾ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಿದೆ. ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ತನಿಖಾಧಿಕಾರಿಗಳಿಗೆ ಸಣ್ಣ ತುಂಡು ಸಿಕ್ಕ ಮೇಲೂ ಕೂಡ ಆ ಕೇಸನ್ನ ಕ್ಲಿಯರ್ ಮಾಡದಿದ್ರೆ ತನಿಖಾಧಿಕಾರಿಗಳಿಗೆ ಬಹುದೊಡ್ಡ ಮುಖಭಂಗ ಆಗುತ್ತೆ. ಯಾಕಂದ್ರೆ ಆತ ಹೇಳಿಬಿಟ್ಟಿದ್ದಾನೆ, ನಾನು ಕೊಟ್ಟಿರುವಂತಹ ಹೇಳಿಕೆಗಳು ಸುಳ್ಳಾದ್ರೆ ನಾನು ನನ್ನ ಪಾಲಿಗೆ ಬರುವಂತಹ ಶಿಕ್ಷೆಯನ್ನು ಅನುಭವಿಸ್ತೀನಿ ಅಂತ ಹೇಳಿದ್ದಾನೆ. ಒಂದು ವೇಳೆ ಸಣ್ಣ ಸಣ್ಣ ಮೂಳೆಗಳು ಸಿಕ್ಕ ಮೇಲೂ ಕೂಡ ಈ ಕೇಸನ್ನ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಪಾಪ ಆ ಹುಡುಗ ಬಂದು ಏನೋ ಸಾಕ್ಷಿ ಹೇಳಕ್ ಬಂದು ನಿಂತ್ಕೊಂಡ, ಕೊನೆಗೆ ಆತನನ್ನೇ ತಪ್ಪಿತಸ್ಥನನ್ನಾಗಿ ಮಾಡಿ ಶಿಕ್ಷೆಗೆ ಗುರಿ ಮಾಡಿದ್ರು ಈ ತನಿಖಾಧಿಕಾರಿಗಳು, ಈ ಸರ್ಕಾರ, ಇಂತಹ ವ್ಯವಸ್ಥೆ ಅಂತ ಜನ ಮಾತಾಡಿಕೊಳ್ತಾರೆ, ಬೈಕೊಳ್ತಾರೆ. ಬಹುದೊಡ್ಡ ಮುಖಭಂಗದ ಜೊತೆಯಲ್ಲಿ ಅತಿ ದೊಡ್ಡ ಶಾಪ ಆ ತನಿಖಾಧಿಕಾರಿಗಳಿಗೆ ಬಂದು ಬೀಳುತ್ತೆ. ಜನಾಕ್ರೋಶ ಆಗಿದೆ, ಬೈಕೋತಿದ್ದಾರೆ ಜನ. ಇನ್ನೆಂತ ನೀಚರಲ್ಲಿರಬೇಕು, ಇಷ್ಟೆಲ್ಲ ಅನಾಚಾರ ದೌರ್ಜನ್ಯಗಳು ನಡೆದಿವೆ, ಆದ್ರೂ ಇನ್ನೂ ಒಂದು ಸ್ಕೆಲಿಟನ್ ಸಿಕ್ಕಿಲ್ವಾ ಅಂತ ಈಗ ಮಾತಾಡ್ಕೋತಿದ್ದಾರೆ. ಆದ್ರೆ ಈ ಶ್ವಾನ ಏನ್ ಬಂದಿದೆ, ಕಡಾವರ್ ಡಾಗ್, ಎಲ್ಲ ಒಂದು ಕಡೆ ಸಣ್ಣದೊಂದು ಆಸೆ ಚಿಗುರಿದೆ, ಏನೋ ಸಿಕ್ಕಿದೆ ಅನ್ನುವಂತಹ ಅನುಮಾನಕ್ಕೆ ಈ ಶ್ವಾನ ಬಂದಿರುವಂತದ್ದು ಒಂದು ಸಾಕ್ಷಿಯಾಗಿದೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ಗುದ್ಲಿ ಪಿಕಾಸಿ ಹೋಯ್ತು, JCB ಬಂತು, ಕಡಾವರ್ ಡಾಗ್ ಬಂತು. ನಾಳೆ ಥರ್ಮಲ್ ಇಮೇಜಿಂಗ್ ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಬಳಸುವಂತಹ ಸಾಧ್ಯತೆಗಳಿದೆ. ಇಷ್ಟಕ್ಕೆ ಮುಗಿಸೋಕ್ಕಾಗೋದಿಲ್ಲ. ಬಹುದೊಡ್ಡ ಗಂಭೀರ ಆರೋಪ ಮಾಡಿ ನಾನು ಶಿಕ್ಷಕ ರೆಡಿ ಇದೀನಿ ಸ್ವಾಮಿ ಅಂತ ಹೇಳ್ತಿರುವಂತಹ ಒಬ್ಬ ಸಾಮಾನ್ಯ, ಆತ ಇದ್ದಾಗ್ಯೂ ಕೂಡ, ಜೀವಂತ ಸಾಕ್ಷಿ ಇದ್ದಾಗ್ಯೂ ಕೂಡ ಈ ತನಿಖೆ ಅಲ್ಲಿಗೆ ಕ್ಲೋಸ್ ಆಯಿತು ಅಂದ್ರೆ ಜನ ಬೈಕೋತಾರೆ. ಅಷ್ಟೇ ಅಲ್ಲ, ಎಲ್ಲೋ ಏನೋ ಗೋಲ್ಮಾಲ್ ಆಗಿದೆ, ಸರ್ಕಾರ ಕಣ್ಣೀರು ಒರೆಸೋ ಪ್ರಯತ್ನ ಮಾಡಿಬಿಟ್ಟಿದೆ, ಆ ಕಾರಣಕ್ಕೋಸ್ಕರ SIT ರಚನೆ ಮಾಡಿಬಿಟ್ಟು 2 ದಿನ ಭಜನೆ ಮಾಡಿ ಕ್ಲೋಸ್ ಮಾಡಿದೆ ಕೇಸ್ ಅಂತ ಜನ ಮಾತಾಡ್ಕೋತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. ಬೇರೆ ರಾಜ್ಯಗಳಲ್ಲಿನ ಮಾಧ್ಯಮಗಳು ಕೂಡ ಗಟ್ಟಿಯಾಗಿ ಮಾತಾಡ್ತಿವೆ. ನಮ್ಮ ಮಾಧ್ಯಮಗಳಿಗೆ, ಕನ್ನಡದ ಮಾಧ್ಯಮಗಳಿಗೆ ಏನೋ ಬಡಿದಿದೆ. ಅದೇನು ಬಡಿದಿದೆಯೋ ಗೊತ್ತಿಲ್ಲ. ನೋಡಿ, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಟೆಕ್ನಾಲಜಿ ಕೂಡ ಬಳಸುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿಗೆ ಮುಗಿಯೋದಿಲ್ಲ. ಬುರುಡೆ ಸಿಕ್ಕೇ ಸಿಗತ್ತೆ, ಅಸ್ಥಿಪಂಜರಗಳು ಸಿಕ್ಕೇ ಸಿಗ್ತವೆ. ಆ ಹೆಣ್ಣು ಮಕ್ಕಳಿಗೆ, ಆ ಸೌಜನ್ಯ ಇರಬಹುದು, ಅಮ್ಮ ವೇದವಲ್ಲಿ ಇರಬಹುದು, ಪದ್ಮಲತಾ ಇರಬಹುದು, ಅನನ್ಯ ಭಟ್, ಎಲ್ರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಎಲ್ಲ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟಕ್ಕೆ ಮುಗಿಯೋದಿಲ್ಲ. ಇಲ್ಲಿಗೆ ಏನೂ ಸಿಗಲಿಲ್ಲ. ಒಂದೇ ಸಮಾಧಿಯಲ್ಲಿ ಹೌದು, ಎರಡನೇದ್ರಲ್ಲಿ ಏನೋ ಸಿಕ್ಕಿದೆ ಅನ್ನೋದಕ್ಕೆ ಈ ಕಡಾವರ್ ಡಾಗ್ ಬಂದಿರುವಂಥದ್ದೊಂದು ಸಾಕ್ಷಿ. ಇದರ ಜೊತೆಯಲ್ಲಿ ಹೊಸ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದಕ್ಕೂ ಕೂಡ ಈಗ SIT ಮುಂದೆ ಬರುತ್ತೆ. ಸಿಂಪಲ್, ನಿಮ್ಗೆ ಅರ್ಥ ಮಾಡ್ಕೊಂಬಿಡಿ. ಒಬ್ಬ ಬಂದಿದ್ದಾನೆ, ಹೌದು ಯಾರ್ಯಾರೋ ಹಿಂಗೆಲ್ಲ ಮಾಡಿದ್ದಾರೆ, ನಾನೇ ಸಾಕ್ಷಿ ಸ್ವಾಮಿ, ಒಂದು ವೇಳೆ ಇದನ್ನ ಸಾಬೀತಾಗದೆ ಹೋದ್ರೆ ನಾನು ಶಿಕ್ಷೆಗೆ ರೆಡಿ ಅಂದ್ರೆ, ನೋಡಿ ಕೊನೆಯವನು 10 ಜನ ತಪ್ಪು ಮಾಡಿದ್ದಾರೆ ಅಂದ್ರೆ ಆ ಕೊನೆಯ ತಪ್ಪಿತಸ್ಥ ಬಂದು ಹೇಳ್ತಿದ್ದಾನೆ, ಅವನ ಪಾತ್ರ ತುಂಬಾ ಚಿಕ್ಕದಿರುತ್ತೆ. ನಾನು ಶಿಕ್ಷೆಗೆ ರೆಡಿ, ನನಗೆ ಶಿಕ್ಷೆ ಕೊಡಿ ಅಂತ ಶಿಕ್ಷೆ ಅನುಭವಿಸಿದ್ರೆ ಇನ್ನು 9 ಜನರನ್ನ ಬಿಟ್ಟು ಕಳಿಸಿದ್ದು ವ್ಯವಸ್ಥೆ ಅನ್ನುವಂತಹ ಬಹುದೊಡ್ಡ ಅಪವಾದ ಬರುತ್ತೆ. ಭೀಮನನ್ನ ಅಷ್ಟು ಸುಲಭಕ್ಕೆ ಯಾರಾದ್ರೂ ಕಳ್ಕೊಂಡ್ರೆ, ಆ ಭೀಮನಿಗೆ ಏನಾದ್ರೂ ಶಿಕ್ಷೆ ಆದ್ರೆ ಜನ ಎಷ್ಟರ ಮಟ್ಟಿಗೆ, ಈಗಿನ ಜನಾಕ್ರೋಶದ 100 ಪಟ್ಟು ಜನಾಕ್ರೋಶ ಹೆಚ್ಚಾಗತ್ತೆ. ಬರ್ದಿಟ್ಕೊಳ್ಳಿ, ಆ ಭಾಗದ ಆ ಪರಿಸರದ ಹೆಣ್ಣು ಮಕ್ಕಳು ಕೈಯಲ್ಲಿ ಬಡಿಗೆ ಮತ್ತೊಂದು ಮಗದೊಂದು ಸಾಧನಗಳನ್ನ ಹಿಡ್ಕೊಂಡು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಲಿಲ್ಲ ಅಂದ್ರೆ ಕೇಳಿ, ಒಂದು ವೇಳೆ ಅಂತಹ ಸ್ಥಿತಿ ಬಂದ್ರೆ. ಆದ್ರೆ ಅಲ್ಲಿ ತನಕ ಹೋಗೋ ಅಗತ್ಯ ಇಲ್ಲ, ಖಂಡಿತವಾಗ್ಲೂ ಅಸ್ಥಿಪಂಜರ ಸಿಗತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಗಂಭೀರ ಆರೋಪ ಆತ ಮಾಡಿದ್ದಾನೆ. ಸುಖ ಸುಮ್ಮನೆ ಯಾರಾದ್ರೂ ಬಹುದೊಡ್ಡ ಶಿಕ್ಷೆಯನ್ನು ಅನುಭವಿಸ್ಕೊಳ್ಲಿಕ್ಕೆ ಪಾಪ ಪ್ರಜ್ಞೆಯ ಪತ್ರ ಬರ್ಕೊಟ್ಟು ಜಡ್ಜ್ ಮುಂದೆ, ಕೋರ್ಟ್ ಮುಂದೆ ಬಂದು ಯಾರನ್ನೂ ಕೂಡ ಫೂಲ್ ಮಾಡಿಸೋದಕ್ಕಾಗೋದಿಲ್ಲ. ಅದಕ್ಕೂ ಮಿಗಿಲಾಗಿ ಹಿಂದಿನ ಚರಿತ್ರೆಗಳು, ಆ ಕಡೆ ನೋಡಿ ವೇದವಲ್ಲಿ, ಪದ್ಮಲತಾ, ಅನನ್ಯ ಭಟ್, ಸೌಜನ್ಯ ಕಣ್ಮುಂದೆ ಇರುವಂತಹ ಸಾಕ್ಷಿಗಳು. ಅಂತಹ ಸಂದರ್ಭದಲ್ಲಿ ಈತ ಮಾಡ್ತಿರುವಂತಹ ಆರೋಪ, ನಡೀತಿರುವಂತಹ ತನಿಖೆಯ ಪ್ರಕ್ರಿಯೆ ಎಲ್ಲವೂ ಕೂಡ ಒಂದೇ ಹಾದಿಯಲ್ಲಿ ಸಾಗ್ತಿದೆ. ನ್ಯಾಯ ಖಂಡಿತ ಸಿಕ್ಕೇ ಸಿಗತ್ತೆ.